ಈಗ ಇನ್ನೇನು ಶಾಸಕರು ವೇದಿಕೆ ಬಳಿ ಬಂದಿದ್ದಾರೆ. ಈ ಬಡಾವಣೆಯ ಈ ನಿವಾಸಿಗಳೆಲ್ಲ ಚೇರ್ಗಳಲ್ಲಿ ಬಂದು ಆಸೀನ ಆಗಬೇಕು. ಶಾಸಕರು ಬರ್ತಾ ಇದ್ದಾರೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಹಾಗೂ ಈ ವಾರ್ಡಿನ ಅಧ್ಯಕ್ಷರಾದಂಥ ಜಗದೀಶ್ ಅವರು, ಹಾಗೂ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರಂತ ರವಿ ಅವರು, ಇಂದಿರಾ ಗಾಂಧಿ ಬ್ಲಾಕಿನ ಉಪಾಧ್ಯಕ್ಷರಾದಂಥ ನಮ್ಮ ಶಾಂತಕುಮಾರ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ದೇವರಾಜ ಬ್ಲಾಕ್ ಅಧ್ಯಕ್ಷರಾದಂಥ ನಾಗಭೂಷಣ್ ಅವರು ಬಂದಿದೆ, ಅವರಿಗೂ ಸ್ವಾಗತ. ಎಲ್ಲ ಹೇಳ್ತೀನಿ, ದಯವಿಟ್ಟು ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಾದಂಥ ಶಿವಮಾಧವಣ್ಣರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಿವಮಾಧವಣ್ಣರು ಅಪ್ಲಿಕೇಶನ್ ಲ್ಯಾಪ್ಟಾಪ್ ವಿಷಯಕ್ಕೆ ಜಗದೀಶ್ ಅವರು ಆಕಡೆ ಜಗಣ ಆಕಡೆ ಹೋಗಿ ಆ ಕಡೆ ನಿಂತ್ಕೊಬಾರ್ದು. ನಮ್ಮ ವಾರ್ಡ್ ನಂಬರ್ 1ಕ್ಕೆ ಸುಮಾರು ಮೊದಲೇ 2023-24 ಇಸ್ವಿಲಿ 5 ಕೋಟಿ ಅನುದಾನ ಕೊಟ್ಟಿದ್ರು. ಇವತ್ತು 25-26 ಇಸ್ವಿಲಿ 6 ಕೋಟಿ 39 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಮತ್ತು ನಮ್ಮ ವಾರ್ಡಿನಲ್ಲಿ ರೈನ್ ವಾಟ್ರು ಮತ್ತು UGD ಪ್ರಾಬ್ಲಮ್ಗಳು ಸುಮಾರು. ಅವಾಗೆಲ್ಲ ಏನಾಗಿತ್ತು ಅಂದರೆ ಇದೊಂದು 20 ವರ್ಷದ ಹಳೇ ವಾರ್ಡು, ಅವಾಗೆಲ್ಲ 6 ಇಂಚ್ ಲೈನ್ ಹಾಕಿದ್ರು. ಇವಾಗ ನಮ್ಮ ಶಾಸಕರು ಬಂದಾದಮೇಲೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲಿಗೆಲ್ಲ 10 ಇಂಚು ಪೈಪ್ ಲೈನ್ ಹಾಕ್ಸ್ತಾ ಇದ್ದಾರೆ. ಮತ್ತು ವಾರ್ಡಲ್ಲಿ ಏನೇ ಸಮಸ್ಯೆ ಆದ್ರೂ ಈಗ ಬರೀ ರೋಡ್ ಮಾಡಿಬಿಡೋದು ಅಷ್ಟೇ ಅಲ್ಲ, ರೋಡ್ ಮಾಡಿಬಿಟ್ಟು ಡ್ರೈನೇಜ್ ಕೆಳಗಡೆ ಅಡಿಪಾಯನೇ ಸರಿ ಇಲ್ಲ ಅಂದ್ರೆ ಮನೆ ಕಟ್ಬಿಟ್ಟು ಏನು ಪ್ರಯೋಜನ? ಆ ರೀತಿ ಫಸ್ಟಿಗೆ ನಮ್ಮ ಶಾಸಕರು ಏನು ಮಾಡ್ತಾವ್ರೆ ಅಂತಂದರೆ ಫಸ್ಟ್ UGDಗೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತಾರೆ. UGDಗೆ ನಮ್ಮ ವಾರ್ಡಲ್ಲಿ ಎಲ್ಲ ಕಡೆನೂ UGD ಪ್ರಾಬ್ಲಮ್ ಸುಮಾರು ಇತ್ತು ಹಳೆ ವಾರ್ಡದಿಂದ. ಇಲ್ಲಿವರೆಗೂ ನಾನು ನೋಡ್ರ ಆ ಶಾಸಕರುಗಳು ಈ ರೀತಿ ಇಷ್ಟೊಂದು UGDಗೆ ಇಷ್ಟೊಂದು ಅಮೌಂಟ್ ಯಾರೂ ಕೊಟ್ಟಿರಲಿಲ್ಲ ಅವರು ಅನುದಾನದಲ್ಲಿ. ಆದರೆ ನಮ್ಮ ಜನಪ್ರಿಯ ಶಾಸಕರಾದ KRS ಗೌಡರು ಅಷ್ಟು ಸಖತ್ ಅಮೌಂಟ್ ಕೊಟ್ಟಿದ್ರು. UGDಗೆ ಜಾಸ್ತಿ ಅಮೌಂಟ್ ನಮ್ಮ ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಈಗ ರೋಡ್ಗಳಿಗೆ UGD ಆದಟ್ಲೆ ತಕ್ಷಣ ರೋಡ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಬೇಕಾದ್ರೆ ನಮ್ಮ ವಾರ್ಡಲ್ಲಿ ನೀವು ಯಾವಾಗಾರು ಎಲ್ಲರೂ ಮಾಧ್ಯಮದವ್ರು ಬಂದಾಗ ಬೇಕಾದ್ರೆ ನಾವೆಲ್ಲರೂ ಸೇರ್ಕೊಂಡು ಬೇಕಾದ್ರೆ ಒಂದು ಸಮಯ ತೋರಿಸ್ಕೊಡ್ತೀವಿ. ನಮ್ಮ ವಾರ್ಡಲ್ಲಿ ಮುಖಂಡಗಳೆಲ್ಲ ಸೇರ್ಕೊಂಡು ಯಾವ ರೀತಿ ವರ್ಕ್ ಮಾಡಿಸ್ತಾ ಇದ್ದಾರೆ ಅಂದರೆ UGD ಆಯ್ತಿದ್ದಂಗೆ ತಕ್ಷಣ ತಾರ್ ರೋಡ್ ಮಾಡಿಸ್ತಾ ಇದ್ದಾರೆ. ಮತ್ತು ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ವಾರ್ಡಲ್ಲಿ ಈ ಪಾರ್ಕ್ಗಳದ್ದು ಒಂದು ಸ್ವಲ್ಪ ಅವ್ಯವಸ್ಥೆ ಆಗಿತ್ತು. ಅವ್ಯವಸ್ಥೆ ಮೀನ್ಸು ಮೇಂಟೆನೆನ್ಸ್ ಇರಲಿಲ್ಲ. ಈಗ ನಮ್ಮ ವಾರ್ಡಲ್ಲಿ ಎಲ್ಲರೂ ಸೇರಿ ನಮ್ಮ ಸಾರ್ವಜನಿಕರು ಸೇರಿ ಅವಾರ್ಡ್ ಕೊಟ್ಟಿದ್ದೀವಿ, ಪಾರ್ಕ್ನೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇದ್ದಾರೆ. ಮತ್ತು ಇವು ಒಂದು ನಮ್ಮ ವಾರ್ಡಲ್ಲಿ ಒಂದು ದೊಡ್ಡ ಆಟದ ಮೈದಾನ ಇದೆ, ನಿಮಗೆ ಗೊತ್ತಿರಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆರ್ಚ್ ಎದುರುಗಡೆ ಆಲ್ ಇಂಡಿಯಾ ಏರಿಯಾದ ಪಕ್ಕದಲ್ಲಿ ಆ ಆಟದ ಮೈದಾನ ಇಲ್ಲ ಅಂತಂದರೆ ನಾವು ಚಿಕ್ಕಂದ್ರಿದ್ದಾಗ ಅಲ್ಲಿ ಆಟ ಆಡ್ತಾಯಿದ್ದು. ಯಾವುದೇ ರೀತಿ ಅಭಿವೃದ್ಧಿ ಆಗಿರಲಿಲ್ಲ. ಈಗ ಒಂದು ವರ್ಷ ಆಯಿತಾ, ಒಂದು ವರ್ಷದಲ್ಲಿ ಮಿನಿಮಮ್ 1-1.5 ಕೋಟಿ ಕೊಟ್ಟು ಆಟದ ಮೈದಾನ ಮಣ್ಣೋಡಿಸಿ ಎಲ್ಲ ಮಟ್ಟ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಮಾಡಿದ್ದಾರೆ. ಮತ್ತು ಇನ್ನೊಂದು ಪಕ್ಕದಲ್ಲೇ ಒಂದು ಅದು ಸ್ಕೇಟಿಂಗ್ ಗ್ರೌಂಡ್ ಮಾಡಿದ್ದಾರೆ. ಸ್ಕೇಟಿಂಗ್ ಗ್ರೌಂಡು ಚೆನ್ನಾಗಿ ಎಲ್ಲ ಅವರು ಪ್ರತಾಪ್ ಸಿಂಹ ಅವರು ಇದ್ರಲ್ಲಿ ಮಾಡಿಸಿದ್ರು. ಅದಾದ್ಮೇಲೆ ಇವರು ಅನುದಾನ ಕೊಟ್ಟು ಎಲ್ಲ ಇದು ಮಾಡಿ ಅದನ್ನು ಕೆಲಸ ಮಾಡಿಸಿದ್ದಾರೆ. ನಮ್ಮ ವಾರ್ಡ್ಗೆ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಇನ್ನೂ ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀವಿ. ಅವ್ರಿಗೆ ಭಗವಂತ ಮತ್ತು ನಮ್ಮ ವಾರ್ಡಿನ ಎಲ್ಲ ಜನಗಳಿಂದ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಉನ್ನತ ಅಧಿಕಾರ ಕೊಡಲಿ, ಒಳ್ಳೆ ಸಚಿವರಾಗಲಿ ಮುಂದೆ ಅಂತ ನಾನು ಬೇಡ್ಕೊಳ್ತೀನಿ. ಮತ್ತು ನಮ್ಮ ಎಲ್ಲ ವಾರ್ಡಿನ ಮತದಾರರು ಮತ್ತು ಎಲ್ಲ ಮುಖಂಡರುಗಳು ಮತ್ತು ಎಲ್ಲರ ಕಡೆಯಿಂದ ಹೃತ್ಪೂರ್ವದ ಧನ್ಯವಾದ ತಿಳಿಸಕ್ಕೆ
ವಾರ್ಡ್ ನಂಬರ್ 1 ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಂ. ಪೈಪ್ಗಳನ್ನ ಈಗ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ತೀವಿ, 10 ಇಂಚು 12 ಇಂಚು ಪೈಪ್ಗಳನ್ನ ಹಾಕ್ಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಮತ್ತು ರಸ್ತೆಗಳು ಎಲ್ಲೆಲ್ಲಿ ಹೋಗಿತ್ತು ಅಲ್ಲೆಲ್ಲ ರಸ್ತೆಗಳನ್ನ ಹಾಕ್ಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಕುಡಿಯೋ ನೀರಿಂದು ಮತ್ತು ಮಳೆ ನೀರು ಹೋಗುವಂಥ ಚರಂಡಿದು ಮತ್ತು ಸ್ಟಾಮ್ ವಾಟರ್ ಡ್ರೈನ್ದು ಮತ್ತು ಇನ್ನಿತರೆ ಏನೇನು ಸಣ್ಣಪುಟ್ಟ ಕೆಲಸಗಳಾಗುತ್ತೆ ಅದೆಲ್ಲವನ್ನು ಮಾಡ್ತೀವಿ. ಕ್ಷೇತ್ರದಲ್ಲಿ ಎಷ್ಟು ವಾಟರ್ ಟ್ಯಾಂಕ್ 25,000 ಇರುವಂಥದ್ದು ಇದು ಈ ಮೈಸೂರು ನಗರದಲ್ಲೇ 65 ವಾರ್ಡಲ್ಲಿ ಅತಿ ದೊಡ್ಡದ ವಾರ್ಡ್ ಯಾವುದಾದ್ರು ಇದ್ದರೆ ಅದು ಒಂದೇ ನಂಬರ್ ವಾರ್ಡ್ ಅಂತ ಇಷ್ಟಪಡ್ತೀನಿ. ಈ ವಾರ್ಡ್ನಲ್ಲಿ ಹೆಚ್ಚು ಕಡಿಮೆ 20ರಿಂದ 23,000 ಜನ ಮತದಾರರವರೇ. 20 ಬೂತು ಈ ವಾರ್ಡ್ ಬರ್ತದೆ. ಹಾಗಾಗಿ ಈ ವಾರ್ಡು ಭೌಗೋಳಿಕವಾಗೂ ದೊಡ್ಡದೈತೆ, ಜನಸಂಖ್ಯೆ ಆಧಾರದಲ್ಲೂ ದೊಡ್ಡದೈತೆ. ಇಲ್ಲಿ ಇರುವಂಥವರೆಲ್ಲ ಮಧ್ಯಮ ವರ್ಗದವರು ಮತ್ತು ಬಿಲೋ ಪಾವರ್ಟಿ ಲೈನಲ್ಲಿ ಇರುವಂಥವ್ರು ಜಾಸ್ತಿ ಇರುವಂಥದ್ದು, ವಾಸ ಮಾಡ್ತಾ ಇರುವಂಥದ್ದು. ಮತ್ತು ಇಂಡಸ್ಟ್ರಿಗಳಿಗೆ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ಇಲ್ಲಿ ಗಂಡ ಹೆಂಡತಿ ಇಬ್ಬರೂ ದುಡ್ದು ಅವರು ಜೀವನವನ್ನು ಸಾಗಿಸುವಂಥ ಇರುವಂಥವ್ರನ್ನೇ ಜಾಸ್ತಿ, ಇಲ್ಲಿ ಶ್ರಮಜೀವಿಗಳು ಜಾಸ್ತಿ. ಹಾಗಾಗಿ ಈ ವಾರ್ಡಲ್ಲಿ ಏನೇನು ಮೂಲಭೂತವಾಗಿ ಕೊಡಬೇಕು ಅದನ್ನು ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ.